आद्यस्य यतोऽन्वयादिकरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् 6ನೇ ಸ್ಕಂದದ 16ನೇ ಭಾವಾರ್ಥವನ್ನು ನೋಡ್ತಾ ಇದ್ದೇವೆ. ಇದರಲ್ಲಿ ಚಿತ್ರಕೇತು ರಾಜನಿಗೆ ಆ ವೃತ್ರಾಸುರನ ಶರೀರ ಯಾಕೆ ಬಂತು ಅನ್ನೋ ಉದ್ದೇಶದಿಂದ ಈ ಕಥೆ ಪ್ರಾರಂಭವಾಗಿದೆ. ಅದರ ವಿವರಣೆಯನ್ನು ನಾವು ನೋಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಚಿತ್ರಕೇತುವಿಗೆ ಈಗ ತಿಳಿಸಿದಂತೆ ಬಹುಜನ್ಮಗಳ ನಂತರದಲ್ಲಿ, ಬಹುಕಾಲದ ನಂತರದಲ್ಲಿ ಅನೇಕ ಜನ ಪತ್ನಿಯರಿದ್ದಾಗಲೂ ಕೂಡ ಒಬ್ಬಳಲ್ಲಿ ಬಹಳ ದಿವಸಗಳ ನಂತರ ಅಂಗಿರಸ ಋಷಿಗಳ ವರದ ಪ್ರಭಾವದಿಂದಾಗಿ ಅವರು ಮಾಡಿಸಿದ ಯಜ್ಞದ ಫಲವಾಗಿ ಪುತ್ರ ಪ್ರಾಪ್ತಿ ಆಗ್ತದೆ. ಆದರೆ ರಾಗದ್ವೇಷಾದಿ ದೋಷದಿಂದ ಕೂಡಿಕೊಂಡಂತಹ ಆ ಸಪತ್ನಿಯರಿಂದಾಗಿ ಆ ಮಗು ಅಕಾಲದಲ್ಲಿ ಮರಣವನ್ನು ಹೊಂದುತ್ತೆ. ಅದರಿಂದ ಬಹಳ ದುಃಖಿತನಾಗಿದ್ದಾನೆ. ಚಿತ್ರಕೇತು ರಾಜ ಬಹಳ ವಿಲಾಪ ಮಾಡ್ತಾ ಇದ್ದಾರೆ ಆ ರಾಜನ ಪರಿವಾರದವರು. ಆ ಸಂದರ್ಭದಲ್ಲಿ ಆಂಗಿರಸ ಋಷಿಗಳು ಮತ್ತು ನಾರದರು ಇಬ್ರು ಬಂದು ನೀನೀಗ ದುಃಖ ಪಡ್ಲಿಕ್ಕೆ ಕಾರಣ ಇಲ್ಲ ಅಂತ ಅನೇಕ ಉಪದೇಶಗಳನ್ನು ಕೊಟ್ಟು ಅವನನ್ನ ಸಂತೈಸಿದರು. ಬರೀ ನಾನೀಗ ಸಂತೈಸ್ತೇನೆ ಅನ್ನೋ ಕಾರಣದಿಂದ ಈ ದುಃಖವನ್ನು ಬಿಡೋದಲ್ಲ, ಹೊರತಾಗಿ ನಿನ್ನ ಮಗನನ್ನೇ ನಾವು ಕರೀತೇವೆ, ಅವನ ಜೊತೆಯಲ್ಲಿ ಬದುಕು ಅಂತ ಮಗನನ್ನೇ ಆ ಶರೀರಕ್ಕೆ ವಾಪಸ್ಸು ಕರೆಸಿದಾಗಲೂ ಕೂಡ ಆ ಮಗ ಹೇಳ್ತಾನೆ, ಅಂದ್ರೆ ಆ ಶರೀರದಲ್ಲಿದ್ದಂತಹ ಆ ಜೀವ ಹೇಳ್ತಾನೆ, ಯಾರು ನನ್ನ ತಂದೆ, ಯಾರು ನನ್ನ ತಾಯಿ, ಇವರೆಲ್ಲ ಅಶಾಶ್ವತರಾದವರು, ಈಗ ಬಂದಿದ್ದಾರೆ, ಇವರೇನು ಶಾಶ್ವತವಾಗಿ ನನ್ನ ಜೊತೆಯಲ್ಲಿ ಇರೋರಲ್ಲ, ಇವ್ರು ನನ್ನ ತಂದೆಯೂ ಅಲ್ಲ, ಇವ್ರ ತಾಯಿಯೂ ಅಲ್ಲ, ಯಾವಾಗ್ಲೂ ನನ್ನ ಜೊತೆಯಲ್ಲಿರುವಂತಹ ಸ್ನೇಹಿತ, ಅನಾದಿಯಾದ ಸಂಬಂಧಿ ಪರಮಾತ್ಮನೊಬ್ಬನೇ, ಅವರನ್ನ ಸಂತೈಸ್ಲಿಕ್ಕೆ ನಾನೇನ್ ಬರೋದಿಲ್ಲ ಅಂತ ಹೇಳಿ ಆ ಜೀವಾತ್ಮ ಹೇಳಿ ಹೊರಟು ಬಿಡುತ್ತಾನೆ. ಇಷ್ಟೆಲ್ಲ ಅವರ ಮಾತನ್ನ ಕೇಳಿದ ಮೇಲೆ, ಅಯ್ಯೋ ನಾವ್ ಯಾರಿಗೋಸ್ಕರ ಇಷ್ಟೆಲ್ಲ ದುಃಖ ಪಟ್ವೋ ಅದಕ್ಕೆ ದುಃಖ ಪಡಬೇಕಾದ ಅನಿವಾರ್ಯತೆ ಇಲ್ಲ ಅಂತ ತಮಗಾದಂತಹ ದುಃಖದ ಭರವನ್ನ ಕಡಿಮೆ ಮಾಡಿಕೊಳ್ತಾರೆ. ಆ ಪುತ್ರನ ಮೇಲಿನ ಮೋಹವನ್ನ ಎಲ್ರೂ ಕೂಡ ಬಿಡ್ತಾ ಇದ್ದಾರೆ ಅಂತ ಇಷ್ಟು ಶ್ಲೋಕದಲ್ಲಿ ನಿರೂಪಣೆ ಮಾಡಿದ್ದಾರೆ. ನಿಯೋಜ್ಞಂ ಕೃತ್ವೋಚಿತಾ ಕ್ರಿಯಾಃ ದುಸ್ತ್ಯಜಂ ಸ್ನೇಹಂ ಶೋಕ ಮೋಹ ಭಯಾರ್ತಿದಂ ನಿಹೃತ್ಯ ಜ್ಞಾತಯೋ ಜ್ಞಾತೇಹೇ. ಬಂಧುಗಳಾದಂತಹ ವ್ಯಕ್ತಿಗಳು, ಅವನಿಗಿನ್ನೂ ಉಪನಯನ ಇವು ಯಾವುದು ಕ್ರಿಯೆಗಳಾಗಿರ್ಲಿಲ್ಲ, ಅದಕ್ಕೆ ಉತ್ತರ ಕ್ರಿಯೆಗಳನ್ನು ಎಷ್ಟು ಮಾಡಬೇಕೋ ಅದನ್ನು ತಿಳಿದಿದ್ದಾರೆ, ಅಷ್ಟು ಉತ್ತರ ಕ್ರಿಯೆಗಳನ್ನ ಮಾಡಿ ತತ್ಯಜುಹು ದುಸ್ತ್ಯಜಂ ಸ್ನೇಹಂ ಶೋಕ ಮೋಹ ಭಯಾರ್ತಿದಂ. ನಾವು ಉಪದೇಶವನ್ನು ಕೇಳಿದಾಗ ಆ ಸಂದರ್ಭದಲ್ಲಿ ಹೌದಲ್ಲ ಅಂತ ಅನ್ನಿಸತ್ತೆ. ಆದ್ರೆ ಆ ಥರದ ಸಂದರ್ಭ ನಮಗೆ ಬಂತು ಅಂತಂದ್ರೆ, ನಮ್ಮ ಆತ್ಮೀಯರಾದಂತಹ ಬಂಧುಗಳನ್ನ, ಮಕ್ಕಳನ್ನ, ತಂದೆ ತಾಯಿಗಳು ಕಣ್ಣು ಎದುರುಗಡೆಯಲ್ಲಿ ಕಳೆದುಕೊಂಡ್ರು ಅಂತಂದ್ರೆ ಬಹಳ ಕಷ್ಟ. ಅದು ವಿವರಿಸುವಷ್ಟು ಸುಲಭವಾಗಿ ಅದನ್ನ ಹೇಳಿಕ್ ಬರೋದಿಲ್ಲ. ಆದ್ರೆ ಆ ಜೀವನೇ ಬಂದು ಇಷ್ಟು ಚೆನ್ನಾಗಿ ಉಪದೇಶ ಕೊಟ್ಟಾಗ, ಹೌದು
ನಾವು ದುಃಖ ಪಡಬೇಕಾದ ಅನಿವಾರ್ಯತೆ ಇಲ್ಲ ಅಂತ ತಿಳಿದುಕೊಂಡು ತತ್ಯಜುಹು ದುಸ್ತ್ಯಜಂ ಸ್ನೇಹಂ. ಬಹಳ ಕಷ್ಟ ಈ ಸ್ನೇಹವನ್ನು ಬಿಡಿಸ್ಲಿಕ್ಕೆ. ನಾವು ಈ ಕೆಲವೊಂದಿಷ್ಟು ಹರಳೆಣ್ಣಿನ ಜಿಡ್ಡೆ ಅಂತ ಕರಿತೇವೆ. ನಮ್ ಕೊಬ್ಬರಿ ಎಣ್ಣೆ ಜಿಡ್ಡು ಬಹಳ ಬರೋದಿಲ್ಲ, ಬಹಳ ಜಿಡ್ಡಿರತ್ತೆ, ಆದ್ರೆ ಬಹಳ ಜಿಡ್ಡಲ್ಲ ಅದು. ಅದಕ್ಕಿಂತ ಎಳ್ಳೆಣ್ಣೆ ಜಿಡ್ಡು ಸ್ವಲ್ಪ ಇದು ಇರುತ್ತೆ, ಗಟ್ಟಿಯಾಗಿರುತ್ತೆ. ಹರಳೆಣ್ಣೆ ಜಿಡ್ಡು ಅದು ಬಹಳ ಜಿಡ್ಡದು. ಆ ತರ ದುಸ್ತ್ಯಜ ಇದು. ಕೆಲವೊಂದಿಷ್ಟು ಸ್ನೇಹಗಳು ಬಹಳವಾಗಿ ನಮ್ಮನ್ನ ಆಪ್ಯಾಯಮಾನವಾಗಿ ಬಹಳ ಸಂತೋಷವನ್ನು ಕೊಡುವುದಾಗಿರತ್ತೆ. ಅವುಗಳನ್ನು ಬಿಡೋದು ಬಹಳ ಕಷ್ಟ. ದುಸ್ತ್ಯಜಂ ಸ್ನೇಹಂ, ಬಿಡ್ಲಿಕ್ಕೆ ಬಹಳ ಕಷ್ಟ ಅಂತಹ ಸ್ನೇಹವನ್ನ. ಅದು ಎಂತಹದ್ದು, ಸಾಮಾನ್ಯವಾದದ್ದಲ್ಲ. ಶೋಕ ಮೋಹ ಭಯಾರ್ತಿದಂ, ದುಃಖವನ್ನು ತಂದು ಕೊಡುತ್ತೆ, ಮೋಹವನ್ನ ತಂದು ಕೊಡುತ್ತೆ, ಮತ್ತೆ ನಿರಂತರವಾಗಿ ಅದೇ ಟ್ರಾನ್ಸ್ ಅಲ್ಲಿ ಇಟ್ಟಿರತ್ತೆ. ಮತ್ತೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಮಾನಸಿಕ ಖಿನ್ನತೆಗೆ ಒಳಗಾಗಿ ಬಹಳ ದುಃಖದಿಂದ ಇಡೀ ಜೀವನವನ್ನೇ ಅಂತ್ಯ ಮಾಡಿಕೊಂಡು ಬಿಡುತ್ತಾರೆ. ಅಂತಹ ಘೋರವಾದಂತಹ ಈ ಕಠಿಣವಾದಂತಹ ಪರಿಸ್ಥಿತಿಯಿಂದ ಇವರು ಹೊರಗಡೆ ಬಂದ್ರು. ಇಷ್ಟ ಆದ ಮೇಲೆ ಅಲ್ಲಿಯೇ ಈ ಬಾಲಕನನ್ನ ಕೊಂದಂತಹ ಅವನ ಹೆಂಡಂದಿರಿದ್ರಲ್ಲ, ಅವರು ಇದ್ರು. ತಮ್ದು ತಪ್ಪಾಯ್ತು ಅಂತ ಒಪ್ಪಿಕೊಂಡ್ರು. ಬಹಳ ನಾಚಿಕೆ ಪಟ್ರು ಅವರು. ಅವರ ಮೊದಲಿಗೆ ತಪಸ್ಸಿನ ಕಾಂತಿ ಏನಿತ್ತೋ ಆ ಕಾಂತಿ ಎಲ್ಲವೂ ಕೂಡ ಕುಂದಿ ಹೋಗಿ ಬಿಟ್ಟಿದೆ. ನಮಗೆ ಶಿಶು ಹತ್ಯೆಯಿಂದ ದೊಡ್ಡ ಪಾಪ ಬಂದಿದೆ. ಈ ಪಾಪದಿಂದ ನಾವು ಪರಿಹಾರವನ್ನ ಕಾಣಬೇಕಾಗಿದೆ. ನಮಗೆ ಇದಕ್ಕೆ ಪರಿಹಾರವನ್ನ ಕೊಡಿ ಅಂತ ಅವರನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆಂಗಿರಸ ಋಷಿಗಳು ಅವರಿಗೆ ಪರಿಹಾರದ ಅನೇಕ ಉಪದೇಶಗಳನ್ನು ಕೊಡ್ತಾ ಇದ್ದಾರೆ. ಪ್ರಾಯಶ್ಚಿತ್ತ ರೂಪವಾಗಿ ಅನೇಕ ವ್ರತಗಳನ್ನ ಹೇಳ್ತಾ ಇದ್ದಾರೆ. ಆ ವ್ರತವನ್ನ ಮಾಡ್ಲಿಕ್ಕೆ ಅಂತ ಅವರು ಕೂಡ ತೆರಳಿದ್ದಾರೆ. ಯಮುನಾ ನದಿಯ ತೀರಕ್ಕೆ ತೆರಳುತ್ತಾ ಇದ್ದಾರೆ. ನಾವು ಪ್ರಾಣಿ ಹತ್ಯೆಯನ್ನ ಮಾಡಿದರೆ, ಅಮಾಯಕರಾದಂತಹ ವ್ಯಕ್ತಿಗಳಿಗೆ ಹಿಂಸೆಯನ್ನು ಕೊಟ್ರೆ, ಮತ್ತೆ ಪರವಿತ್ತವನ್ನ ಅಪಹಾರ ಮಾಡಿದರೆ, ಇನ್ನೊಬ್ಬರಿಗೆ ದ್ರೋಹವನ್ನು ಮಾಡಿದರೆ ನಮ್ಮಲ್ಲಿರುವ ತಪಸ್ಸೆಲ್ಲ ನಾಶವಾಗಿ ಹೋಗುತ್ತೆ. ನಮ್ಮಲ್ಲಿರುವ ಪುಣ್ಯದ ಶಕ್ತಿ ಎಲ್ಲವೂ ಕೂಡ ಕಳೆದು ಹೋಗಿಬಿಡುತ್ತೆ. ಅಷ್ಟೇ ಅಲ್ಲ, ದಾನ ಸ್ವೀಕಾರವೂ ಕೂಡ ದೊಡ್ಡ ಪುಣ್ಯದ ಹ್ರಾಸಕ್ಕೆ ಕಾರಣವಾದಂತಹದ್ದು. ಒಂದು ದಾನ ಮಾತ್ರ ಪುಣ್ಯವನ್ನು ಹುಟ್ಟಿಸತ್ತೆ ಹೊರತಾಗಿ ಉಳಿದ ಎಲ್ಲ ದಾನಗಳು ಪುಣ್ಯವನ್ನ ನಾಶ ಮಾಡುವಂತಹದ್ದೇ. ಯಾರಾದ್ರೂ ಸದ್ವಿದ್ಯೆಯನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಆ ವಿದ್ಯೆಯನ್ನ ಸ್ವೀಕಾರ ಮಾಡಿದರೆ ಕೊಟ್ಟವ್ರಿಗೂ ಪುಣ್ಯ, ಇಸ್ಕೊಂಡವ್ರಿಗೂ ಪುಣ್ಯ ಹ್ರಾಸ ಇಲ್ಲ. ಆದ್ರೆ ದ್ರವ್ಯ ದಾನವನ್ನ ಮಾಡಿದರೆ ದ್ರವ್ಯವನ್ನು ಕೊಟ್ಟವರಿಗೆ ಬಹಳ ಫಲ, ಆದ್ರೆ ಇಸ್ಕೊಂಡವರಿಗೆ ಬಹಳ ಪುಣ್ಯವೆಲ್ಲ ನಾಶವಾಗಿ ಹೋಗತ್ತೆ. ಅದಕ್ಕೆ ಮತ್ತೆ ಅದನ್ನು ಪೂರ್ಣ ಮಾಡ್ಕೊಳ್ಬೇಕು ಅಂತಂದ್ರೆ ಜಪಾಧ್ಯಯನ ದಾನಾದ್ಯೈಹಿ ಪುನಃ ಪೂರ್ಣ ಭಾಗ್ ಭವೇತ್. ಪ್ರತಿಗ್ರಹಾಧಿ ವಿಪ್ರಸ್ಯ ಪುಣ್ಯಹಾನಿ ಪ್ರಜಾಯತೆ. ಜಪಾಧ್ಯಯನ ದಾನಾದ್ಯೈಹಿ ಪುನಃ ಪೂರ್ಣ ಭಾಗ್ ಭವೇತ್. ಹಸು ಬೆಳಿಗ್ಗೆ ಎಲ್ಲ ಕಡೆಯಲ್ಲಿ ಸಂಚಾರ ಮಾಡಿಕೊಂಡು ಕೆಚ್ಚಲು ಪೂರ್ತಿಯಾಗಿ ಹಾಲನ್ನ ತುಂಬಿಕೊಂಡು ಮನೆಗೆ ಬರುತ್ತೆ. ಮನೆಗೆ ಬಂದು ತನ್ನ ಕೆಚ್ಚಲಲ್ಲಿರುವ ಎಲ್ಲ ಹಾಲನ್ನು ಕೂಡ ಯಜಮಾನನಿಗೆ ಕೊಟ್ಟು ತಾನು ಬರಿದಾಗಿ ಮತ್ತೆ ಕೆಚ್ಚಲನ್ನು ತುಂಬಿಸಿಕೊಳ್ಬೇಕು, ಹಾಲನ್ನು ತುಂಬಿಸಿಕೊಳ್ಬೇಕು, ಹೊಟ್ಟೆಯನ್ನು ಪೂರ್ತಿ ಮಾಡ್ಕೊಳ್ಬೇಕು ಅಂತ ಮತ್ತೆ ಇದಕ್ಕೆ ಗೋವೆಲ್ಲ ಮೇಯುವಂತಹ ಪ್ರದೇಶಗಳಿಗೆಲ್ಲ ಹೋಗತ್ತೆ. ಹೇಗೋ ಹಾಗೇನೆ ವಿಪ್ರರು ಕೂಡ, ಯಾರು ವೇದಾಭ್ಯಾಸವನ್ನು ಮಾಡಿದ್ದಾರ ಅಂಥವ್ರೆಲ್ಲರೂ ಕೂಡ ನೀವು ದಾನವನ್ನು ಕೊಟ್ರಿ ಅಂತಂದು ಹೇಳಿದ್ರೆ, ಯಾರಾದ್ರೂ ದಾನವನ್ನು ನಾವು ಕೊಟ್ವಿ ಅಂತಂದ್ರೆ ಕೊಟ್ಟಿದ್ರಿಂದಾಗಿ ಪ್ರತಿಗ್ರಹಾಧಿ ವಿಪ್ರಸ್ಯ ಪುಣ್ಯಹಾನಿ ಪ್ರಜಾಯತೆ. ಅವ್ರು ಏನೇನು ಅಧ್ಯಯನವನ್ನ ಮಾಡಿರ್ತಾರ ಆ ಪುಣ್ಯವನ್ನೆಲ್ಲ ಕೊಟ್ಟಂತಹ ಯಜಮಾನನಿಗೆ ಅದನ್ನ ಕೊಟ್ಟು ವಾಪಸ್ಸು ತೆರಳುತ್ತಾರೆ. ಪುಣ್ಯ ಹಾನಿ ಆಯ್ತಲ್ಲ, ಮತ್ತೆ ಹೇಗೆ ಅದನ್ನ ಗ್ರಹಣೆ ಮಾಡಬೇಕು ಅಂತಂದ್ರೆ ಪುನಃ ಪೂರ್ಣ ಭಾಗ್ಭವೇ ಜಪಾಧ್ಯಯನ ದಾನಾದೇಹಿ. ಮತ್ತೆ ತಾನು ಮನೆಗೆ ಹೋಗಿ ಅನೇಕ
ಮಂತ್ರಗಳ ಜಪವನ್ನು ಮಾಡಬೇಕು, ಅಧ್ಯಯನವನ್ನು ಮಾಡಬೇಕು, ದಾನಾದಿಗಳನ್ನು ಅವನು ಸ್ವಯಂ ಮಾಡಬೇಕು. ಇವುಗಳನ್ನ ಮಾಡಿದಾಗ ಮತ್ತೆ ಆ ಪುಣ್ಯದ ಪೂರಣವನ್ನು ತಾನು ಮಾಡಿಕೊಳ್ತಾನೆ ಅಂತ ಇದೆ. ಹಾಗಾಗಿ ಯಾವುದೇ ಕೆಟ್ಟ ಕೆಲಸಗಳನ್ನ ಮಾಡಿದ್ರೆ ಪುಣ್ಯ ನಾಶವಾಗತ್ತೆ, ದಾನ ಸ್ವೀಕಾರ ಮಾಡಿದರೆ ಪುಣ್ಯ ನಾಶವಾಗತ್ತೆ. ಮತ್ತೆ ಅವುಗಳನ್ನ ಸ್ವೀಕಾರ ಮಾಡಬೇಕು, ಆ ಪುಣ್ಯವನ್ನ ನಾವು ಪಡಿಬೇಕು ಅಂತ ಹೇಳಿದರೆ ಆ ಪುಣ್ಯಗಳ ಪೂರ್ತಿಗೋಸ್ಕರವಾಗಿ ನಾವು ಈ ವ್ರತಾನುಷ್ಠಾನಗಳನ್ನ, ಜಪಾದಿಗಳನ್ನ, ಅಧ್ಯಯನವನ್ನ ಇವುಗಳನ್ನ ಮಾಡ್ತಾ ಇರಬೇಕು. ಇವುಗಳನ್ನ ಮಾಡ್ತಾ ಇದ್ರೆ ಮತ್ತೆ ಅದರ ಪ್ರಭಾವದಿಂದಾಗಿ ಮತ್ತಷ್ಟು ಸಂಪತ್ತು ನಮ್ಮ ಒಳಗಡೆಯಲ್ಲಿ ಕ್ರೋಢೀಕೃತವಾಗತ್ತೆ, ಪುಣ್ಯದ ಸಂಪತ್ತು. ಅದಕ್ಕೋಸ್ಕರವಾಗಿ ಶಿಶುಹತ್ಯ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ಇವರೆಲ್ಲ ಆಂಗಿರಸ ಋಷಿಗಳನ್ನ ಬೇಡಿಕೊಂಡಾಗ ಋಷಿಗಳು ಹೇಳ್ತಾ ಇದ್ದಾರೆ, ಈ ವ್ರತವನ್ನ ಅನುಷ್ಠಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಯಮುನಾ ನದಿ ತೀರಕ್ಕೆ ಹೋಗಿದ್ದಾರೆ. ಆ ಪಾಪದ ಪ್ರಾಯಶ್ಚಿತ್ತವನ್ನ ಅಲ್ಲಿ ನಿಂತುಕೊಂಡು ಅನುಷ್ಠಾನ ಮಾಡ್ತಾ ಇದ್ದಾರೆ ಇವನ ಪತ್ನಿಯರೆಲ್ಲರೂ ಕೂಡ. ಬಾಲಘ್ನ್ಯೋ ವ್ರೀಳಿತಾಸ್ತತ್ರ ಬಾಲಹತ್ಯಾ ಹತ ಪ್ರಭಾಃ ಬಾಲಹತ್ಯಾ ವ್ರತಂ ಚೇರುಹು ಬ್ರಾಹ್ಮಣೈರ್ಯನ್ನಿರೂಪಿತಂ ಯಮುನಾಯಾಂ ಮಹಾರಾಜ ಸ್ಮರಂತ್ಯೋ ದ್ವಿಜಭಾಷಿತಂ. ಬಾಲಘ್ನ್ಯ, ಆ ಬಾಲಕನನ್ನ ವಿಷವನ್ನ ಕೊಟ್ಟು ಕೊಂದಂತಹ ಜನರು ಯಾರಿದ್ರು, ಹೆಣ್ಣಂದಿರು ಯಾರಿದ್ರು, ಅವರೆಲ್ಲ ವ್ರೀಳಿತಾಹ, ಆಚಿಕೆಯಿಂದ ತಲೆ ತಗ್ಗಿಸಿ ಬಿಟ್ರು. ಅವರ ಮುಖದ ಕಾಂತಿ ಎಲ್ಲವೂ ಕೂಡ ಬಾಲಹತ್ಯೆಯನ್ನ ಮಾಡಿದ್ರಿಂದಾಗಿ ಇಳಿದು ಹೋಗಿದೆ. ಬಾಲಹತ್ಯಾಹತ ಪ್ರಭಾಹ, ಅವರು ಬಾಲಹತ್ಯಾ ವ್ರತಂ ಚೇರುಹು, ಬಾಲಹತ್ಯಾ ಪರಿಹಾರಕ್ಕೋಸ್ಕರವಾಗಿ ಆ ಬ್ರಾಹ್ಮಣರಿಂದಾಗಿ ಏನು ವ್ರತವನ್ನ ಮಾಡಬೇಕು ಅಂತ ಕೇಳಿ ತಿಳಿದು ಆ ವ್ರತವನ್ನ ಆಚರಣೆ ಮಾಡ್ತಾ ಇದ್ದಾರೆ ಯಮುನಾ ನದಿ ತೀರದಲ್ಲಿ. ಇಷ್ಟ ಆಯ್ತು. ಇನ್ನ ಆ ಚಿತ್ರಕೇತು ರಾಜ ಏನ್ ಮಾಡ್ತಾ ಇದ್ದಾನೆ, ಆ ಚಿತ್ರಕೇತು ರಾಜನ ಪ್ರತಿಕ್ರಿಯೆ ಏನಿತ್ತು ನಂತರದಲ್ಲಿ ಅಂತ ಅದನ್ನ ಮುಂದೆ ಹೇಳ್ತಾ ಇದ್ದಾರೆ. ಸಯಿತ್ತಂ ಪ್ರತಿಬುದ್ಧಾತ್ಮ ಚಿತ್ರಕೇತುರ್ದ್ವಿಜೋಕ್ತಿಭಿಃ ಗ್ರಹಂಧ ಕೂಪಾನ್ ನಿಷ್ಕ್ರಾಂತಃ ಸರಃ ಪಂಕಾದಿವದ್ವಿಪಃ. ಅಂಗಿರಸ ಋಷಿಗಳ ಮತ್ತು ನಾರದರ ಉಪದೇಶ ಅಷ್ಟೇ ಅಲ್ಲ, ಆ ತನ್ನ ಮಗನಾದ ವ್ಯಕ್ತಿ ಯಾವ ಶರೀರದಲ್ಲಿದ್ನೋ ಅವನು ಜೀವ ಮೇಲ್ಗಡೆ ಹೋಗಿದ್ದ, ವಾಪಸ್ ಕರೆದಾಗ ಆ ಜೀವನ ತತ್ವೋಪದೇಶ. ಇದರಿಂದ ಅಯ್ಯೋ ನಾನು ಯಾವ್ದಕ್ ದುಃಖ ಪಡ್ತಾ ಇದ್ನೋ ಅದಕ್ಕಿಷ್ಟು ದುಃಖ ಪಡುವ ಅನಿವಾರ್ಯತೆ ಇಲ್ಲ ಅಂತ ಸಮಾಧಾನಗೊಂಡ. ಬೆಂಕಿ ಬಿದ್ದಿದೆ ಅಂತ ಕೇಳಿದಾಗ ಬಹಳ ಗಾಬರಿಗೊಂಡಿರ್ತಾರೆ. ನಮ್ಮನೆಗೋ ಪಕ್ಕದ ಮನೆಗೆ ಅಂತ ಹೇಳಿದ ತಕ್ಷಣ ಓ ಪರವಾಗಿಲ್ಲ ಬಿಡು ಅಂತ ನಾವೆಲ್ಲ ಸಮಾಧಾನಗೊಳ್ಳುತ್ತೇವಲ್ಲ. ನಾನ್ ದುಃಖ ಪಡುವ ಅನಿವಾರ್ಯತೆ ಇಲ್ಲ, ನಮ್ಮನೆಗೇನಾದ್ರೂ ಆಗಿದ್ರೆ ನಾವು ದುಃಖ ಪಡಬೇಕು, ನಮ್ಮನೆಗೇನಾಗಿಲ್ಲ ಏನ್ ತೊಂದ್ರೆ ಇಲ್ಲ ಅಂತ ನಾವು ನಿರ್ಮಳರಾಗಿ ಹೇಗೆ ಇರ್ತೇವೋ ಹಾಗೆ ಈ ಚಿತ್ರಕೇತುವು ಕೂಡ ಇವರೆಲ್ಲರ ಉಪದೇಶವನ್ನು ಪಡೆದು ಅಯ್ಯೋ ಇಂತಹ ಪುತ್ರ ವಿಯೋಗಕ್ಕೆಲ್ಲ ಬಹಳ ದುಃಖಿಸುವ ಅನಿವಾರ್ಯತೆ ಇಲ್ಲವೇ ಇಲ್ಲ ಅಂತ ತಿಳಿದುಕೊಂಡು ಕೆಸರಿನಲ್ಲಿ ಬಿದ್ದಂತಹ ಆನೆ ಮೇಲೆದ್ದು ಬಂದು ಹೇಗೆ ಶುದ್ಧವಾಗಿ ಮತ್ತೆ ಕಾಡಿನಲ್ಲಿ ಸಂಚಾರ ಮಾಡತ್ತೋ ಅದೇ ರೀತಿಯಾಗಿ ಈ ಅದನ್ನ ಗಮನಿಸಬೇಕು. ಈ ಸಲಗವನ್ನ, ಆನೆಯನ್ನ ಕೆಸರಿನಲ್ಲಿ ಬಿದ್ದಿದ್ದನ್ನು ಎತ್ತಬೇಕು ಅಂತಂದ್ರೆ ಬಲಿಷ್ಠವಾದ ಆನೆಯೇ ಬೇಕು. ನಾವೆಲ್ಲ ಅದನ್ನ ಎಳಿತೇವೆ ಅಂತಂದ್ ಹೇಳಿದ್ರೆ ನಾವು ಕೆಸರಿನಲ್ಲಿ ಮುಳುಗಿ ಬಿಡ್ತೇವೆ. ಅದಕ್ಕೆ ಬಲಿಷ್ಠವಾದ ಸಲಗವನ್ನ ಇಲ್ಲಿ ದೃಷ್ಟಾಂತವಾಗಿ ಕೊಟ್ಟಿದ್ದಾರೆ. ಅಂತಹ ಸಲಗ ಹೊರಗಡೆ ಬರಬೇಕು ಅಂತಂದ್ ಹೇಳಿದ್ರೆ ಅದರ ಶಕ್ತಿ ಬೇಕು, ಅದರ ಜೊತೆಯಲ್ಲಿ ಮಹಾ ಸಾಮರ್ಥ್ಯ ಉಳ್ಳಂತಹ ಅನೇಕ ಸಲಗಗಳು ಅದರ ಜೊತೆಯಲ್ಲಿ ಬೇಕು. ಮದಭರಿತವಾದ ಆನೆ ಮದವನ್ನು ಇಳಿಸ್ಲಿಕ್ಕೆ ಅಂತ ಅನೇಕ ಆನೆಗಳನ್ನೇ ಕರೆದುಕೊಂಡು ಬಂದಿರ್ತಾರೆ, ಪಳಗಿಸಿದಂತಹ ಆನೆಗಳನ್ನು. ಹಾಗೆ ಇವನು ಕೂಡ ಮದಭರಿತವಾದಂತಹ ಈ ಸಂಸಾರದ ಜಂಜಾಟಕ್ಕೆ ಒಳಗಾದಂತಹ ಚಿತ್ರಕೇತು ರಾಜ. ಒಂದು ಹಾಗೆ ದೃಷ್ಟಾಂತ ಕೊಟ್ಟಿದ್ದಾರೆ ಅಷ್ಟೇ. ನಾವೆಲ್ಲರೂ ಚಿತ್ರಕೇತು ರಾಜನ ಹಾಗೆ ಇದ್ದೇವೆ. ನಮ್ಮೆಲ್ಲರ ಮದವನ್ನು ಇಳಿಸಬೇಕು ಅಂತಂದ್ ಹೇಳಿದ್ರೆ ಜ್ಞಾನಿಗಳಾದಂತಹ ನಾರದರು, ಆಂಗಿರಸ ಋಷಿಗಳು ಇವರ ಉಪದೇಶವೇ ಬೇಕು. ಆ ಎಲ್ಲರ ಉಪದೇಶದಿಂದಾಗಿ ಬಹಳ ಪ್ರಯಾಸದಿಂದ ಅದರಿಂದ ಹೊರಗಡೆ ಬಂದ. ಯಮುನಾ ನದಿ ತೀರದಲ್ಲಿ ವಿಧಿಪೂರ್ವಕವಾಗಿ ಸ್ನಾನ, ಪಿತೃತರ್ಪಣ ಮುಂತಾದವುಗಳನ್ನು ಮಾಡಿ ಅಯೋಗ್ಯರ ಸಹವಾಸವನ್ನು ಬಿಟ್ಟು ಅಂಗಿರಸ ಋಷಿಗಳು, ನಾರದರು ಇವರೆಲ್ಲರಿಗೆ ನಮಸ್ಕಾರ ಮಾಡಿದ. ಅನೇಕ ದಿವಸಗಳ ಕಾಲ ಆಶೌಚ ಇತ್ತು. ಆಶೌಚವನ್ನ ಕಳೆದುಕೊಂಡ ನಂತರದಲ್ಲಿ
ಬಹಳ ನಿಯಮದಿಂದ ಕೂಡಿಕೊಂಡು ನಾರದರು ಮತ್ತು ಆಂಗಿರಸ ಋಷಿಗಳಲ್ಲಿ ನನಗೆ ಉಪದೇಶವನ್ನು ಕೊಡಬೇಕು. ನಾನು ಏನಾದ್ರೂ ಸಾಧನೆಯನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ, ಸಾಧನೆಗೆ ಬೇಕಾದಂತಹ ಮಾರ್ಗವನ್ನು ನನಗೆ ಉಪದೇಶ ಕೊಡಿ ಅಂತ ಪ್ರೀತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕಾಳಿಂದ್ಯಾಂ ವಿಧಿವತ್ ಸ್ನಾತ್ವಾ ಕೃತ ಪುಣ್ಯ ಜಲಕ್ರಿಯ ಮೌನೇನ ಸಂಯುತ ಪ್ರಾಣೋ ಬ್ರಹ್ಮಪುತ್ರವು ಅವಂದತ ಅಥ ತಸ್ಮೈ ಪ್ರಪನ್ನಾಯ ಭಕ್ತಾಯ ಪ್ರಯತಾತ್ಮನೆ ಭಗವಾನ್ ನಾರದ ಪ್ರೀತೋ ವಿದ್ಯಾಮೇತಾಮುವಾಚ. ಈಗ ಆಶೋಚ ಕಳೆದ ಬಳಿಕ ನಿಯಮದಲ್ಲಿ ಇದ್ದಂಥ ಆ ರಾಜ ಭಕ್ತಿಯಿಂದ ಆ ಇಬ್ಬರೂ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಮಂತ್ರೋಪದೇಶವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮಂತ್ರದ ಉಪದೇಶವನ್ನು ನಿನಗೆ ಕೊಡ್ತೇನೆ, ಈ ರೀತಿಯಾಗಿ ಭಗವಂತನ ಧ್ಯಾನವನ್ನ ಮಾಡಿದೆ ಅಂತಾದ್ರೆ ನಿನಗೆ ಈ ಅನರ್ಥದಿಂದ ಪರಿಹಾರವಾಗತ್ತೆ, ಭಗವಂತ ನಿನಗೆ ಒಲಿತಾನೆ ಅಂತ ಆ ಭಗವಂತನ ತತ್ವದ ಉಪದೇಶವನ್ನ ಕೊಡ್ತಾ ಇದ್ದ. ನಾರದ ಉವಾಚ ನಮಸ್ತುಭ್ಯಂ ಭಗವತೆ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ನಿರುದ್ಧಾಯ ನಮಃ ಸಂಕರ್ಷಣಾಯ ಚ. ವಾಸುದೇವ ರೂಪಿಯಾದ ಪರಮಾತ್ಮನೇ ನಿನಗೆ ನಮಸ್ಕಾರ. ಅನೇಕ ರೂಪಗಳನ್ನು ತಾಳಿದ್ದಿ. ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ನಾರಾಯಣ ಅಂತ ಅನೇಕ ರೂಪಗಳನ್ನು ತಾಳಿದಂತಹ ನಿನಗೆ ನಮಸ್ಕಾರ. ಜ್ಞಾನ ಸ್ವರೂಪನಾಗಿದ್ದಿ. ಮೂಲ ರೂಪದಲ್ಲಿ ಎಷ್ಟು ಸಾಮರ್ಥ್ಯ ಇದೆಯೋ ಅವತಾರ ರೂಪದಲ್ಲೂ ನಿನಗಷ್ಟೇ ಸಾಮರ್ಥ್ಯ ಇದೆ. ನಮಗೆ ಆಫೀಸಲ್ಲಿ ಎಷ್ಟು ಹಾರಾಡ್ತೇವೋ ಮನೆಗೆ ಬಂದ್ರೆ ಅಷ್ಟೆಲ್ಲ ನಮ್ಮ ಪ್ರತಾಪವನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಎಷ್ಟು ಪ್ರತಾಪವನ್ನು ತೋರಿಸ್ತೇವೋ ಇನ್ನೊಂದು ಕಡೆಯಲ್ಲಿ ಹೋದ್ರೆ ಅಷ್ಟು ಪ್ರತಾಪವನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ಶಕ್ತಿ ಪ್ರದೇಶಕ್ಕೆ ವ್ಯತ್ಯಾಸವಾಗ್ತಾ ಇರುತ್ತೆ. ಪೂರ್ಣವಾದ ಶಕ್ತಿಯನ್ನು ಎಲ್ಲ ಕಡೆಯಲ್ಲಿ ಪ್ರಯೋಗ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ಪರಮಾತ್ಮನಿಗೆ ಮೂಲ ರೂಪದಲ್ಲಿ, ಅವತಾರ ರೂಪದಲ್ಲಿ, ಎಲ್ಲ ರೂಪದಲ್ಲೂ ಕೂಡ ಪೂರ್ಣವಾದ ಶಕ್ತಿ ಇದೆ ಪರಮಾತ್ಮನದ್ದು. ಇಂತಹ ಪರಮಾತ್ಮನಿಗೆ ನಮಸ್ಕಾರ. ನಿನಗೆ 6 ಇವುಗಳನ್ನು ಹೇಳ್ತಾರೆ, ಷಡೂರ್ಮಿಗಳು ಅಂತ ಕರೀತಾರೆ. ಮನುಷ್ಯನಾದವನಿಗೆ ಇರುವಂತಹ 6 ದೊಡ್ಡ ರೋಗಗಳು ಅಥವಾ 6 ಅಲೆಗಳು ಅಂತ ಕರೀತಾರೆ. ಊರ್ಮಿ ಅಂತಂದ್ರೆ ಅಲೆಗಳು. ಈ 6 ಅಲೆಗಳಿರೋದ್ರಿಂದ ನಾವು ಬಹಳಷ್ಟು ದುಃಖವನ್ನು ಅನುಭವಿಸ್ತಾ ಇದ್ದೇವೆ. ನಮ್ಮ ದುಃಖಗಳಿಗೆ ಕಾರಣವಾದದ್ದು ಸಮುದ್ರದಲ್ಲಿ ಅಲೆಗಳು ಬಂತು ಅಂತ ಹೇಳಿದ್ರೆ, ದೊಡ್ಡದಾದ ಅಲೆಗಳು ಬಂತು ಅಂತಂದ್ರೆ ಸಮುದ್ರದಲ್ಲಿರುವಂತಹ ಹಡಗುಗಳಿಗೆ, ದೋಣಿಗಳಿಗೆಲ್ಲ ಅದು ಹೇಗೆ ಭಯಕಾರಕವಾದದ್ದು, ಹಾಗೆ 6 ಅಲೆಗಳು ನಮ್ಮ ಜೀವನದಲ್ಲಿ ನಿರಂತರವಾಗಿ ಬರ್ತಾ ಇರುತ್ತೆ. ಈ 6 ಅಲೆಗಳು ಜೀವನನ್ನ ನಿರಂತರವಾಗಿ ದುಃಖಕ್ಕೆ ಎಳಿತಾ ಇರುತ್ತೆ. ಅಂತಹ 6 ಅಲೆಗಳು ಕೂಡ ಪರಮಾತ್ಮನಿಂದ ದೂರವಾಗಿದೆ. ಅದರಿಂದ ಅಂತಹ ಪರಮಾತ್ಮನ ಉಪಾಸನೆಯನ್ನ ಮಾಡಿದರೆ ನಮಗೂ 6 ಅಲೆಗಳಿಂದ ಮುಕ್ತಿಯನ್ನ ಪರಮಾತ್ಮ ಕೊಡ್ತಾನೆ. ಯಾವುದದು 6 ಅಲೆಗಳು? ಹಸಿವು, ಬಾಯಾರಿಕೆ, ಶೋಕ, ಮೋಹ, ಮುಪ್ಪು ಮತ್ತು ಮರಣ. 6 ಊರ್ಮಿಗಳು, 6 ಅಲೆಗಳು ಅಂತ ಹೇಳ್ತಾರೆ. ದೊಡ್ಡದಾದಂತಹ ಅಲೆಗಳಲ್ಲಿ ಈ 6 ಅಲೆಗಳನ್ನು ಹೇಳ್ತಾರೆ. ಹಸಿವು, ಹಸಿವನ್ನ ನೀಗಿಸ್ಲಿಕ್ಕೋಸ್ಕರವಾಗಿ ಪರಮಾತ್ಮ ಜೀವ ಏನು ಬೇಕಾದ್ರೂ ಕೆಲಸವನ್ನು ಮಾಡ್ಬಿಡ್ತಾನೆ. ಪರಮಾತ್ಮ ಇವುಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ. ಹಸಿವು ಅನ್ನುವಂಥದ್ದು ಒಂದು ಜೀವನಿಗೆ ಇಲ್ಲ ಅಂತಂದ್ ಹೇಳಿದ್ರೆ ಜಗತ್ತು ಇಷ್ಟೆಲ್ಲ ಬೆಳಿತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಮರಣವೇ ಜೀವನಿಗೆ ಇಲ್ಲ ಅಂತ ಆಗಿದ್ರೆ ಜೀವನನ್ನ ಹಿಡಿಯೋನೇ ಯಾರು ಇಲ್ಲ ಅಂತ ಆಗ್ತಾ ಇದೆ. ಪರಮಾತ್ಮ ಹುಟ್ಟನ್ನು ಮತ್ತು ಸಾವನ್ನ, ಇವು ಎರಡರ ಗುಟ್ಟನ್ನ ತನ್ನ ಬಳಿಯಲ್ಲಿ ಮಾತ್ರ ಇಟ್ಕೊಂಡ, ಯಾರಿಗೂ ಆ ಗುಟ್ಟನ್ನು ಬಿಟ್ಟುಕೊಡ್ಲಿಲ್ಲ. ಜೀವನಿಗೆ ಹಸಿವೆಯನ್ನು ಕೊಟ್ಟ, ಬಾಯಾರಿಕೆಯನ್ನು ಕೊಟ್ಟ. ಈ ಹಸಿವು ಬಾಯಾರಿಕೆಗಳನ್ನ ನೀಗಿಸ್ಲಿಕ್ಕೋಸ್ಕರವಾಗಿ, ಈ ಬಾಯಿಯ ರುಚಿಗೋಸ್ಕರವಾಗಿ ಜೀವ ಎಷ್ಟೆಲ್ಲ ತಾಪತ್ರಯ ಪಡ್ತಾನೆ. ಈ 1.5 ಇಂಚ್ 2 ಇಂಚಿನ ನಾಲಿಗೆಯ ತೃಪ್ತಿಗೋಸ್ಕರವಾಗಿ ನಾವೆಲ್ಲ ಎಷ್ಟು ಪಡಿಪಾಡಲು ಬರ್ತೇವೆ ಎಲ್ರಿಗೂ ಗೊತ್ತಿದೆ. ಐದಾರು ಗಂಟೆಗಳ ಕಾಲ ಒಂದು ಆಹಾರವನ್ನ ಪಾಕ ಮಾಡ್ಲಿಕ್ಕೆ ಬೇಕಾಗತ್ತೆ. ಯಾವುದೋ ಒಂದು ತುಂಬಾ ಸ್ಪೆಷಲ್ ಆದಂತಹ ಪದಾರ್ಥವನ್ನ ಹಬ್ಬದ ದಿವಸ ಮಾಡಬೇಕು ಅಂತಂದ್ರೆ ಬೆಳಿಗ್ಗೆ ಹೊರಟ್ರು ಅಂತಂದ್ರೆ ಮಧ್ಯಾಹ್ನದವರೆಗೂ ಆ ಅಡಿಗೆ ಮನೆಯಲ್ಲೇ ಇರಬೇಕು.
ಆ ನಾಲಿಗೆಯಲ್ಲಿ 2 ಇಂಚು ದಾಟ್ತು ಅಂತಂದ್ರೆ ಅದು ಸಿಹಿ ಇತ್ತೋ, ಖಾರ ಇತ್ತೋ, ಉಪ್ಪಿತ್ತೋ, ಹುಳಿ ಇತ್ತೋ ನಮಗೆ ಏನು ಗೊತ್ತಿಲ್ಲ. ಆದ್ರೆ ಆ 2 ಇಂಚಿನ ನಾಲಿಗೆ ರುಚಿಗೋಸ್ಕರವಾಗಿ, ಈ ಚರ್ಮದ ಚೀಲವನ್ನು ತುಂಬಿಸ್ಲಿಕ್ಕೋಸ್ಕರವಾಗಿ ಜೀವ ಎಷ್ಟೆಲ್ಲ ಪಡಿಪಾಟಲು ಪಡ್ತಾನೆ. ಹಸಿವು ಮತ್ತು ಬಾಯಾರಿಕೆ, ಶೋಕ. ಶೋಕಕ್ಕೆ ಅನೇಕ ಕಾರಣಗಳನ್ನು ನಾವು ನೋಡಿದ್ದೇವೆ. ಅದರಲ್ಲಿ ಪುತ್ರ ಶೋಕ, ಬಾಂಧವರ ವಿಯೋಗ, ಧನವೆಲ್ಲವೂ ಕೂಡ ನಮ್ದು ವ್ಯಯವಾಗಿ ಹೋಗೋದು, ಎಲ್ಲವೂ ಕೂಡ ಅನೇಕ ವಿಧವಾದ ಶೋಕ. ಇನ್ನು ಮೋಹ. ಒಂದು ಮೋಹ, ಮಹಾಮೋಹ 2 ಇದೆ. ಈ ಶರೀರದ ಮೇಲೆ ನಮಗೆ ಮಹಾಮೋಹ ಇದೆ. ಎಲ್ಲದಕ್ಕಿಂತ ಹೆಚ್ಚಿನ ಮೋಹ ಈ ಶರೀರದ ಮೇಲೆ ನಮಗಿರುತ್ತೆ. ಮೋಹ ನನ್ನ ಮನೆ, ನನ್ನವರು, ನನ್ನ ವಸ್ತುಗಳು, ಇದು ಎಲ್ಲದರ ಮೇಲೆ ನಮಗೆ ಮೋಹ ಇರುತ್ತೆ. ಈ ಮೋಹ ಇರೋದ್ರಿಂದಲೇ, ಈ ಮೋಹ ಇಲ್ಲ ಅಂತಂದು ಹೇಳಿದ್ರೆ ತಾಯಿ ಮಗುವಿಗೆ ಹಾಲನ್ನು ಕುಡಿಸೋದೇ ಇಲ್ಲ. ಈ ಮೋಹ ಇಲ್ಲ ಅಂತಂದು ಹೇಳಿದ್ರೆ ಒಬ್ಬರು ಮತ್ತೊಬ್ಬರನ್ನ ಆತ್ಮೀಯ ಭಾವನೆಯಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ದಾರಿಯಲ್ಲಿ ಬರೋ ಯಾರನ್ನು ಕೂಡ ಪ್ರೀತಿಯಿಂದ ಮಾತನಾಡಿಸೋದಿಲ್ಲ. ಹಾಗೆ ಎದುರುಗಡೆಯಲ್ಲಿ ಸಿಕ್ಕಿದ್ದಾರೆ, ಮಾತನಾಡಿಸಬೇಕಲ್ಲ ಅಂತ ಅವ್ರ ಜೊತೆಯಲ್ಲಿ ವ್ಯವಹಾರ ಮಾಡ್ತೇವೆ ಅಷ್ಟೇ. ಪ್ರೀತಿಯಿಂದ ಸಂಭಾಷಣೆ, ಯಾವುದೋ ಒಬ್ಬ ವ್ಯಕ್ತಿಗಳ ಜೊತೆಯಲ್ಲಿ ವಾಸ ಮಾಡಬೇಕು ಅಂತಾದ್ರೆ, ಯಾವುದೋ ಒಂದು ಪ್ರದೇಶದಲ್ಲಿ ವಾಸ ಮಾಡಬೇಕು ಅಂತಾದ್ರೆ, ಆ ವಸ್ತುಗಳ, ಆ ಪ್ರದೇಶದ, ಆ ವ್ಯಕ್ತಿಗಳ ಮೇಲೆ ನಮಗೆ ಮೋಹ ಇರಬೇಕು. ಈ ಮೋಹದಿಂದ ಜೀವನನ್ನು ನಿರಂತರವಾಗಿ ಪರಮಾತ್ಮ ಕಟ್ಟಿಬಿಟ್ಟಿದ್ದಾನೆ, ಅನಾದಿ ಕಾಲದಿಂದ ಕಟ್ಟಿಬಿಟ್ಟಿದ್ದಾನೆ. ಆದ್ರೆ ಮೋಹ ಶಾಶ್ವತವಾಗಿ ನಮಗೆ ನಮ್ಮ ಮೇಲಿರುತ್ತೆ. ಸಂದರ್ಭಕ್ಕೆ ತಕ್ಕ ಹಾಗೆ ಈ ಶರೀರದಲ್ಲಿ ಬಂದಾಗ ಈ ಶರೀರಕ್ಕೆ ಸಂಬಂಧಿಗಳಾದಂತಹ ವ್ಯಕ್ತಿಗಳು ಯಾರಿದ್ದಾರೋ ಅವರಲ್ಲಿ ಮೋಹವನ್ನು ಕೊಡುತ್ತಾನೆ. ಈ ಶರೀರವನ್ನು ಬಿಟ್ಟು ಹೋದ ಮೇಲೆ ಮತ್ತಿನ್ನೊಂದು ಶರೀರ ಸಿಕ್ತು ಅಂತಂದ್ರೆ ಆ ಶರೀರಕ್ಕೆ ಯಾರು ಸಂಬಂಧಿಗಳಾಗಿದ್ದಾರೋ, ಅದು ಪ್ರಾಣಿಯೇ ಆಗಿರಬಹುದು, ಪಕ್ಷಿಗಳಾಗಿರಬಹುದು, ಯಾವುದೇ ಹೀನವಾದಂತಹ ಶರೀರವೇ ಸಿಕ್ಕಿರಬಹುದು. ಎಂತಹ ಶರೀರ ಇದ್ರೂ ಆ ಶರೀರದ ಸಂಬಂಧಿಗಳಾದ ವ್ಯಕ್ತಿಗಳು ಯಾರಿರ್ತಾರೋ ಅವರಲ್ಲಿ ನಮಗೆ ಮೋಹ ಉಂಟಾಗುತ್ತೆ. ಈ ಮೋಹ ಜೀವನನ್ನ ಸಂಸಾರದಲ್ಲಿ ಕಟ್ಟಿ ಹಾಕತ್ತೆ. ಇನ್ನೊಂದು ಜರೆ. ಈ ಮೋಹ ಇರೋದ್ರಿಂದಲೇ ದುಃಖ. ಅಯ್ಯೋ, ಇವ್ರು ನಮ್ಮವರು, ನಾವ್ ಏನ್ ಹೇಳಿದ್ರು ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ನಮ್ಮ ಮಾತಿಗೆ ಸರಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಅಂತ ಅವರಿಂದ ಸುಖವಾದ್ರೆ ಬಹಳ ಸುಖವನ್ನ ಅನುಭವಿಸೋದು. ಅವರು ಸರಿಯಾಗಿ ನಮ್ಮ ಜೊತೆಯಲ್ಲಿ ವ್ಯವಹಾರ ಮಾಡಲಿಲ್ಲ ಅಂತಂದ್ರೆ ಅದರಿಂದ ಬಹಳ ದುಃಖವನ್ನು ಅನುಭವಿಸೋದು. ಇದೆಲ್ಲದಕ್ಕೂ ಕಾರಣವಾದಂತಹದ್ದು ಮೋಹ. ಮೋಹದಿಂದ ಶೋಕ. ಮತ್ತೆ ಜರ. ಜರ ಅಂತಂದು ಹೇಳಿದ್ರೆ ಮುಪ್ಪು. 6 ಅಲೆಗಳಲ್ಲಿ 5ನೆಯ ಅಲೆ ಮುಪ್ಪು. ನಾವ್ ಎಷ್ಟೆಲ್ಲ ಮನೆಯಲ್ಲಿ ಸೌಂದರ್ಯ ವರ್ಧಕಗಳನ್ನ ತೆಗೆದುಕೊಂಡು ಬಂದು ಇಡ್ತೇವೆ, ಮುಖದಲ್ಲಿ ಆದಂತಹ ಕಲೆಗಳನ್ನ ಮುಚ್ಚಲಿಕ್ಕೆ ಅಂತ ಅನೇಕ ಕ್ರೀಮ್ಗಳನ್ನ, ಪೌಡರ್ ಅನ್ನ, ಸೌಂದರ್ಯ ವರ್ಧಕಗಳೆಲ್ಲವನ್ನು ಕೂಡ ಹಾಕಿಕೊಳ್ಳುತ್ತೇವೆ. ತಲೆ ಕೂದಲು ಎಲ್ಲಾದ್ರೂ ಸ್ವಲ್ಪ ಬಿಳಿ ಆಗ್ತಾ ಇದೆ ಅಂತಂದ್ರೆ ಅದನ್ನ ಕಪ್ ಮಾಡ್ಲಿಕ್ಕೋಸ್ಕರ ಬೇಕಾದಂತಹ ಬಣ್ಣವನ್ನು ತಲೆಗೆ ಹಾಕಿಕೊಳ್ಳುತ್ತೇವೆ. ಆದರೆ ನಾವು ಎಷ್ಟು ಮುಚ್ಚಿಕೊಂಡ್ರು ನಮ್ಮ ಮುಪ್ಪನ್ನ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ತಾತ್ಕಾಲಿಕವಾಗಿ ನಮ್ಮ ದೇಹಕ್ಕೆ ಬಂದಿರುವಂತಹ ಮುಪ್ಪನ್ನ ಮುಚ್ಚಿಕೊಳ್ಳಬಹುದೇ ಹೊರತಾಗಿ ದೈಹಿಕವಾದಂತಹ ಮುಪ್ಪನ್ನ ಯಾರಿಗೂ ಮುಚ್ಚಿಕೊಳ್ಳಿಕ್ ಸಾಧ್ಯ ಇಲ್ಲ. ಆ ದೈಹಿಕವಾದಂತಹ ಮುಪ್ಪು ಜೀವನಿಗೆ ಅನೇಕ ರೋಗಗಳನ್ನು ತಂದುಕೊಡುತ್ತೆ. ಜೀವ ಮತ್ತೊಬ್ಬರ ಅಧೀನವಾಗಿ ಬದುಕುವ ಹಾಗೆ ಮಾಡುತ್ತೆ. ಯಾರಾದ್ರೂ ಒಬ್ರು ನಮ್ಮ ಜೊತೆಯಲ್ಲಿ ಸಹಾಯಕರಾಗಿ ಇದ್ರೆ ಅನಾಯಾಸವಾಗಿ ಬದುಕ್ತೇವೆ. ಯಾರು ಇಲ್ಲ ಅಂತಂದು ಹೇಳಿದ್ರೆ ಬಹಳ ದುಃಖ, ಬಹಳ ದುಃಖ. ಪ್ರತಿಯೊಂದು ಕೆಲಸಕ್ಕೂ, ಹೇಳೋದಕ್ಕೆ, ಕೂಡೋದಕ್ಕೆ, ಊಟ ಮಾಡ್ಲಿಕ್ಕೆ, ಶೌಚಾಚಾರಾದಿಗಳಿಗೆ, ಪ್ರತಿಯೊಂದಕ್ಕೂ ಮತ್ತೊಬ್ಬರನ್ನ ಅಪೇಕ್ಷೆ ಪಡಬೇಕು. ಮೊದಲಿಗಿದ್ದಂತಹ ಸಾಮರ್ಥ್ಯ ಶರೀರ ಮುಪ್ಪ ಆಗ್ತಾ 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 ಬಂದ ಹಾಗೆ ಶರೀರದಿಂದ ಇಳಿದು ಹೋಗಿಬಿಡತ್ತೆ. ಆ ಶಕ್ತಿ ಎಲ್ಲ ಇಳಿದು ಹೋಗಿಬಿಡತ್ತೆ. ನಾನು ಅಸ್ವತಂತ್ರನಾಗಿದ್ದೇನೆ ಅನ್ನುವ ಭಾವನೆಯನ್ನ ಜೀವನಿಗೆ ಮೂಡಿಸತ್ತೆ. ಅಯ್ಯೋ, ನಾನು ಮತ್ತೊಬ್ಬರ ಅಧೀನವಾಗಿಯೇ ಇರಬೇಕಲ್ಲ ಅನ್ನುವ ಭಾವನೆಯನ್ನ ಹುಟ್ಟಿಸತ್ತೆ. ನೋಡು, ಈ ಶರೀರ ಮುಪ್ಪಾಗಿದೆ,
ಮತ್ತೊಮ್ಮೆ ಈ ಶರೀರಕ್ಕೆ ಬರಬಾರದು ಅಂತಾದ್ರೆ ಭಗವಂತನ ಧ್ಯಾನ ಮಾಡು ಅನ್ನುವಂತಹ ಸಂದೇಶವನ್ನು ಆ ಮುಪ್ಪು ನಮಗೆ ತಂದು ಕೊಡುತ್ತೆ. ಈ ಶರೀರದಲ್ಲಿ ಶಾಶ್ವತವಾಗಿರೋದಿಲ್ಲ, ಅಶಾಶ್ವತವಾದಂತಹ ಶರೀರಕ್ಕೋಸ್ಕರವಾಗಿ ಎಷ್ಟೆಲ್ಲ ಪಡಿಪಾಟಲನ್ನ ಇಡೀ ಜೀವನ ಪೂರ್ತಿಯಾಗಿ ಪಟ್ಟಿದ್ದೀಯಲ್ಲ, ಅದಕ್ಕೆ ಅನುಭವಿಸುವಂತ ಚೆನ್ನಾಗಿ ದುಃಖಗಳನ್ನು ಆ ಶರೀರದ ಮುಖಾಂತರವಾಗಿ ಪರಮಾತ್ಮ ಕೊಡುತ್ತಾನೆ. ಇನ್ನೊಂದು ಮರಣ. ನಾವೆಲ್ಲ ಒಳ್ಳೆ ಆಹಾರದ ಪಥ್ಯದಿಂದಾಗಿ ಹಸಿವನ್ನ ಸ್ವಲ್ಪ ದೂರ ಮಾಡಿಕೊಳ್ಳಬಹುದು. ನೀರಡಿಕೆಯೇ ಆಗದೆ ಇರೋ ಹಾಗೆ ನದಿ ತೀರದಲ್ಲಿ ವಾಸ ಮಾಡಿಕೊಂಡು ಇರಬಹುದು. ಯಾವ ಪದಾರ್ಥದ ಮೇಲೋ ಅತಿಯಾದ ಆಸಕ್ತಿಯನ್ನ ಹೊಂದದೇನೆ ಶೋಕವನ್ನ ಕಡಿಮೆ ಮಾಡಿಕೊಳ್ಳಬಹುದು. ಮೋಹವನ್ನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಬಹುದು, ಸ್ವಲ್ಪ ದೂರ ಮಾಡಿಕೊಳ್ಳಬಹುದು. ಒಳ್ಳೆ ಆಹಾರ ಔಷಧಗಳಿಂದಾಗಿ ಮುಪ್ಪನ್ನು ಸ್ವಲ್ಪ ಕಾಲ ದೂರ ಮಾಡಿಕೊಳ್ಳಬಹುದು. ಆದರೆ ಮರಣವನ್ನು ಎಂದೆಂದಿಗೂ ದೂರ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಜಾತಸ್ಯ ಹಿ ಧ್ರುವೋ ಮೃತ್ಯು ಅದ್ಯವಾಬ್ಧ ಶತಾಂತೇವ. ಕಠೋಪನಿಷತ್ತಿನಲ್ಲಿ ನಚಿಕೇತ ಹೇಳುವಂತಹ ಮಾತು. ಇವತ್ತಾಗ್ಲಿ 200 ವರ್ಷ ಬಿಟ್ಟಾಗ್ಲಿ ಮರಣ ಬಂದೇ ಬರಬೇಕು. ನೀನ್ ಈಗ ಶಾಪ ಕೊಟ್ಟಿದ್ದಿ, ಈಗ ಮರಣ ಹೊಂತೇನೆ ಅಂತ ಹೇಳ್ತಾನೆ. ಯಾರು ಹುಟ್ಟಿದ್ದಾನೋ ಅವನಿಗೆ ಮರಣ ಧ್ರುವ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಯಾರು ಮರಣವನ್ನು ಹೊಂದಿದ್ದಾನೋ ಅವನಿಗೆ ಮತ್ತೆ ವಾಪಸ್ಸು ಜನ್ಮ ಕನ್ಫರ್ಮ್. ಹಾಗಾಗಿ ಮರಣ ಬಂತು ಅಂತ ಆ ಮರಣದ ದುಃಖ, ಯಾಕೆ ಅಂದ್ರೆ ಈ ಮರಣದ ದುಃಖ ಹೇಗಿರತ್ತೆ ಅಂತ ನಾವು ಈ ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೇವೆ. ಹಿಂದೆಯೂ ಕೂಡ ನಾರಾಯಣ ಅಂತ ಕರೆದಂತಹ ಸಂದರ್ಭದಲ್ಲಿ ಆ ಬ್ರಾಹ್ಮಣನ ಕಥೆಯನ್ನ ಕೇಳುವಾಗಲೂ ಕೂಡ ಗಮನಿಸಿದ್ದೇವೆ. ಬಹಳ ದುಃಖ. ಆ ಸಂದರ್ಭದಲ್ಲಿ ಇಡೀ ಜೀವನದಲ್ಲಿ ಮಾಡಿದಂತಹ ಎಲ್ಲ ಕುಕರ್ಮಗಳ ನೆನಪಾಗತ್ತೆ. ಕೆಟ್ಟ ಕೆಲಸಗಳನ್ನ ಮಾಡಿದರೆ ಯಮಭಟರು ಬಂದು ಈ ಜೀವನನ್ನ ಸೆಳೆದುಕೊಂಡು ಹೋಗಿ ನರಕಕ್ಕೆ ಹಾಕಿ ಚೆನ್ನಾಗಿ ಶಿಕ್ಷೆಯನ್ನ ಕೊಡ್ತಾರೆ. ಪುಣ್ಯವನ್ನ ಮಾಡಿದರೆ ಉತ್ತಮವಾದ ಲೋಕಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಆಯಾಯ ಭೋಗಗಳನ್ನು ಅನುಭವಿಸುವ ಹಾಗೆ ಮಾಡ್ತಾರೆ. ಮತ್ತೆ ಅಲ್ಲಿಗೆ ನಿಲ್ಲೋದಿಲ್ಲ. ಮತ್ತೆ ವಾಪಸ್ಸು ಬಟ್ಟೆಯನ್ನ ಕೊಳೆಯಾದ ಬಟ್ಟೆಯನ್ನ ಒಗೆದು ವಾಪಸ್ಸು ತಂದು ಮತ್ತೆ ಅದನ್ನ ವಾರ್ಡ್ರೋಬ್ ಅಲ್ಲಿ ಇಡೋ ಹಾಗೆ, ಮತ್ತೆ ಬಳಸಲಿಕ್ಕೆ ಉಪಯೋಗ ಮಾಡಿಕೊಳ್ಳುವ ಹಾಗೆ ಈ ಶರೀರವನ್ನ ಆಯಾಯ ಲೋಕದಲ್ಲಿ ಹಾಕಿ ಅವನು ಅನುಭವಿಸಬೇಕಾದಂತಹ ಶುಭಾಶುಭ ಕರ್ಮಗಳನ್ನ ಅನುಭವಿಸುವ ಹಾಗೆ ಮಾಡಿ ಮತ್ತೆ ವಾಪಸ್ಸು ತಂದು ಭೂಮಿಯಲ್ಲೇ ಹಾಕ್ತಾರೆ. ಅವಾಗ ಯಾವ ಜನ್ಮದಲ್ಲಿ ಹುಟ್ಟೋ ಏನೋ ಗೊತ್ತಿಲ್ಲ, ಯಾವ ಜನ್ಮದಲ್ಲಿ ಹುಟ್ಟಿದ್ರು ಮತ್ತೆ ಅಲ್ಲಿ ಈ ಷಡೂರ್ಮಿಗಳು ಇದ್ದೇ ಇರತ್ತೆ. ಯಾವುದೇ ಶರೀರದಲ್ಲಿ ಜೀವ ಹುಟ್ಲಿ ಹಸಿವು ಇರತ್ತೆ, ಬಾಯಾರಿಕೆ ಇರತ್ತೆ, ದುಃಖಗಳಿರತ್ತೆ, ಮೋಹ ಇರತ್ತೆ. ಇದು ನನ್ನದು ನನ್ನವರು ಅನ್ನುವ ಮೋಹ ಇರತ್ತೆ. ಜರೆ ಮುಪ್ಪು ಅವನನ್ನ ಕಾಡತ್ತೆ. ಅದೇ ರೀತಿಯಾಗಿ ಮತ್ತೆ ಆ ಶರೀರದಲ್ಲಿದ್ರೂ ಮರಣವನ್ನು ಹೊಂದಲೇಬೇಕು. ಹಾಗಾಗಿ ಈ 6 ಅಲೆಗಳು ಜೀವನಿಗೆ ನಿರಂತರವಾಗಿ ಸಂಪರ್ಕದಲ್ಲಿಯೇ ಇರತ್ತೆ. ಈ 6 ಸಂಪರ್ಕಗಳಿಂದ ದೂರದಲ್ಲಿ ಇರುವಂತಹ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಪರಮಾತ್ಮನೊಬ್ಬನೇ. ಹಾಗಾಗಿ ಪರಮಾತ್ಮನೇ ನೀನು ಈ ಎಲ್ಲ 6 ಅಲೆಗಳಿಂದ ದೂರದಲ್ಲಿರುವಂತಹ ನೀನು ನಮ್ಮೆಲ್ಲರ ಇಂದ್ರಿಯಗಳಿಗೆ ನಿಯಾಮಕನಾಗಿರುವವನು. ಇಂದ್ರಿಯಗಳ ಹತೋಟಿಯಲ್ಲಿ ಇದ್ವು ಅಂತಾದ್ರೆ, ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಟುಕೊಂಡವು ಅಂತಾದ್ರೆ ಇಂತಹ ಎಲ್ಲ ಊರ್ಮಿಗಳ ಬಾಧೆಯನ್ನ, ಅಲೆಗಳ ಬಾಧೆಯನ್ನ ಸಾಕಷ್ಟು ಮಟ್ಟಿಗೆ ಕಡಿಮೆ ಮಾಡಿಕೊಳ್ಳಬಹುದು. ಇಂದ್ರಿಯಗಳ ನಿಗ್ರಹವನ್ನು ಮಾಡಿಕೊಂಡವನು ಹಸಿವು ಬಾಯಾರಿಕೆಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು. ಈಗ 3 ಹೊತ್ತು ಊಟ ಮಾಡ್ತಾ ಇದ್ದೇನೆ, ಇದನ್ನ ಕಡಿಮೆ ಮಾಡ್ತೇನೆ. ಉಪವಾಸಾದಿಗಳನ್ನ ಮಾಡಿಕೊಂಡು ಹಸಿವನ್ನ ನಾನು ನಿಗ್ರಹ ಮಾಡಿಕೊಳ್ಳುತ್ತೇನೆ, ಬಾಯಿಯ ಚಪಲವನ್ನ ನಾನು ಗೆಲ್ತೇನೆ ಅಂತ ಗೆಲ್ಲಬಹುದು. ಶೋಕ ಮೋಹಗಳನ್ನ ಇಂತಹ ನಾರದ ಅಂಗಿರಸ ಮಹರ್ಷಿಗಳ ಅನೇಕ ಉಪದೇಶಗಳ ಮುಖಾಂತರವಾಗಿ ಶೋಕ ಮೋಹಗಳನ್ನ ಗೆಲ್ಲಬಹುದು. ಮುಪ್ಪು ಬಂದಾಗ ಈ ಶರೀರಕ್ಕೆ ಈ ಮುಪ್ಪು ಬಂದಿರೋದೇ ಹೊರತಾಗಿ ಜೀವನಿಗೆ ಮುಪ್ಪೇ ಇಲ್ಲ. ಜೀವ ನಿತ್ಯವಾಗಿ ಯೌವನದಲ್ಲಿಯೇ ಇರುವವನು, ಅವನಿಗೆ ವಾರ್ಧಕ್ಯ ಇಲ್ಲ, ಹುಟ್ಟು ಸಾವುಗಳು ಜೀವನಿಗಿಲ್ಲ, ಈ ಶರೀರಕ್ಕೆ ಮಾತ್ರ ಇರೋದು ಅಂತ ಆ ಶರೀರಕ್ಕೆ ಬಂದಂತ ಮುಪ್ಪನ್ನು ತನ್ನದು ಅಂತಂದುಕೊಂಡು ಬಹಳ ವ್ಯಥೆಯನ್ನು ಪಡೋದಿಲ್ಲ. ಮರಣಕ್ಕೆ ಹೆದರೋದಿಲ್ಲ. ಹೇಗೆ ಅಂತಂದ್ರೆ ನಾವು ವೃತ್ರಾಸುರನ ಸಂಹಾರದಲ್ಲಿ ದಧೀಚಿ ಋಷಿಗಳು
ಯೋಗ ಪ್ರಭಾವದಿಂದಾಗಿ ಈ ಶರೀರವನ್ನು ಬಿಟ್ಟಾಗ ಶರೀರ ಬಿಟ್ಟಿದ್ದು ಅವರಿಗೆ ಪರಿವೆಗೆ ಬರಲಿಲ್ಲ. ಅನಾಯಾಸವಾಗಿ ಮನೆಯಿಂದ ಹೊರಗಡೆ ಹೋದ್ರೆ ಅದೇನು ದೊಡ್ಡ ವಿಷಯ ಅಂತ ಆಗೋದಿಲ್ವ, ಹಾಗೆ ಈ ಶರೀರವನ್ನು ಬಿಟ್ಟು ಹೊರಟು ಹೋಗ್ಬಿಟ್ರು ಅವ್ರಿಗೆ ಯಾವ ದುಃಖದ ಲೇಷವೂ ಆಗಲಿಲ್ಲ ಅಂತ ಹೇಳಿದ್ದ. ಇದು ಇಂದ್ರಿಯಗಳನ್ನ ಹತೋಟಿಯಲ್ಲಿಟ್ಟುಕೊಂಡು ಭಗವಂತ ನಿನ್ನನ್ನ ಆರಾಧನೆ ಮಾಡಿದರೆ ಸಿಗುವಂತಹ ದೊಡ್ಡ ಫಲ. ಹಾಗಾಗಿ ನಮ್ಮ ಇಂದ್ರಿಯಗಳಿಗೆ ನಿಯಾಮಕನಾದಂತಹ ಸಂಕರ್ಷಣ ರೂಪಿಯಾದ ಪರಮಾತ್ಮನೇ, ನೀನು ಈ 6 ಊರ್ಮಿಗಳಿಂದ 6 ಅಲೆಗಳಿಂದ ದಾಟಿದವನಾಗಿದ್ದಿ, ನಮ್ಮನ್ನು ಆ ಅಲೆಗಳಿಂದ ಪಾರು ಮಾಡು, ಇಂತಹ ನಿನಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದ. ಆತ್ಮಾನಂದಾನುಭೂತ್ಯೈವ ಸಮ್ಯಕ್ ತ್ಯಕ್ತೋರ್ಮಯೇ ನಮಃ ಋಷಿಕೇಶಾಯ ಮಹತೆ ನಮಸ್ತೆ ಅನಂತ ಮೂರ್ತಯೇ. ಅನಂತ ರೂಪಗಳನ್ನು ಧರಿಸಿಕೊಂಡು ಪ್ರತಿಯೊಬ್ಬ ಜೀವನಲ್ಲೂ ಕೂಡ ನಿಯಾಮಕನಾಗಿ ನೀನು ನಿಂತಿದ್ದಿ. ನೀನು ಒಳಗಡೆಯಲ್ಲಿ ನಿಂತುಕೊಂಡು ಎಲ್ಲ ಕರ್ಮಗಳನ್ನು ಮಾಡಿಸ್ತಾ ಇದ್ದಿ ಅನ್ನೋ ಚಿಂತನೆಯನ್ನ ನಮಗೆ ಅವಾಗ ನಿರಂತರವಾಗಿ ತಂದುಕೊಡು ಅಂತ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಪರಮಾತ್ಮನನ್ನ ಕಂಡುಕೊಳ್ಳುವ ಬಗೆ ಹೇಗೆ? ಕಣ್ಣಿನಿಂದ ನೋಡಬಹುದು, ಮನಸ್ಸಿನಿಂದ ಪರಮಾತ್ಮನನ್ನ ಹೀಗಿದ್ದಾನೆ ಅಂತ ಅವನನ್ನ ತಿಳಿದುಕೊಳ್ಳಬಹುದು. ಇವು ಎಲ್ಲ ಇಂದ್ರಿಯಗಳು ಸುಮ್ಮನೆ ಆದಾಗ ಮಾತ್ರ ಪರಮಾತ್ಮ ಕಾಣಿಸಿಕೊಳ್ತಾನೆ. ನಮ್ಮ ಬಾಹ್ಯ ಇಂದ್ರಿಯಗಳು, ಮನಸ್ಸು ಇವೆಲ್ಲವೂ ಕೂಡ ತಟಸ್ಥವಾಗಬೇಕು. ಎಲ್ಲ ನಮ್ಮ ಬಾಹ್ಯವಾದಂತಹ ಮನಸ್ಸು, ನಮ್ಮ ಇಂದ್ರಿಯಗಳು ಇವೆಲ್ಲವೂ ಕೂಡ ಸುಮ್ಮನೆ ಇದ್ದಾಗ, ಮನಸ್ಸಿನಿಂದ ನಿರಂತರವಾಗಿ ಭಗವಂತನ ಚಿಂತನೆಯನ್ನ ಮಾಡ್ತಾ ಇದ್ದೇವೆ ಅಂತಾದರೆ ಮಾತ್ರ ಭಗವಂತ ನಮ್ಮ ಮನಸ್ಸಿಗೆ ಗೋಚರನಾಗ್ತಾನೆ. ನಮ್ಮ ಇಂದ್ರಿಯಗಳೆಲ್ಲ ಬಹಳ ಬ್ಯುಸಿ ಆಗಿವೆ, ನಮ್ಮ ಬಾಯೆಲ್ಲ ಬೇರೆ ವಿಷಯಗಳನ್ನ ಮಾತನಾಡೋದ್ರಲ್ಲಿ ಬ್ಯುಸಿ ಆಗಿದೆ ಅಂತ ಹೇಳಿದ್ರೆ ಪರಮಾತ್ಮ ನಮ್ಮ ಮನಸ್ಸಿನಿಂದ ದೂರದಲ್ಲಿ ಇರ್ತಾನೆ. ಪರಮಾತ್ಮ ಸಮೀಪಕ್ಕೆ ಬರಬೇಕು ಅಂತಂದ್ರೆ ಈ ಇಂದ್ರಿಯಗಳೆಲ್ಲ ಸುಮ್ಮನೆ ಆಗಬೇಕು, ಬೇರೆ ವಿಷಯಗಳಲ್ಲಿ ಆಸಕ್ತವಾಗಿರಬಾರದು. ನಮ್ಮ ಮನಸ್ಸು ಭಗವಂತನಲ್ಲಿಯೇ ಲೀನವಾಗಬೇಕು. ಮಾತಿನಿಂದ ಬರೀ ಭಗವಂತನ ಸ್ತೋತ್ರಗಳು ಬರಬೇಕು. ಆವಾಗ ಮಾತ್ರ ಭಗವಂತ ಹೃದಯದಲ್ಲಿ ದೃಢವಾಗಿ ನಿಲ್ತಾನೆ. ಅವನಿಗೆ ನಮ್ಮಂತಹ ಭೌತಿಕವಾದಂತಹ ರೂಪಗಳಾಗ್ಲಿ, ಇವನನ್ನು ನಿರ್ದೇಶ ಮಾಡುವಂತಹ ಶಬ್ದಗಳಾಗ್ಲಿ ಯಾವುದು ಇಲ್ಲ. ನಾವು ಹೇಳಿದಂತಹ ನಾಶಗಳು ಯಾವುದೂ ಇಲ್ಲ. ನಾಶಗಳು 4 ವಿಧ ಅಂತ ಹೇಳ್ತಾರೆ. ಅನಿತ್ಯತ್ವಂ ದೇಹ ಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತಾ, ನಾಶಃ ಚತುರ್ವಿಧ ಪ್ರೋಕ್ತಃ ತದಭಾವೋ ಹರೇ ಸದಾ. 4 ವಿಧವಾದ ನಾಶಗಳು. ಯಾವುದೇ ಪದಾರ್ಥಗಳನ್ನು ನೋಡಿದರೆ, ನಮ್ಮ ಮನೆ ಎದುರುಗಡೆಯಲ್ಲಿ ನಮ್ಮ ಮನೆ ಇದೆ, ಅಥವಾ ಯಾವುದೋ ಒಂದು ಅಮೂಲ್ಯವಾದ ವಸ್ತು ಇದೆ, ಅದಕ್ಕೂ ನಾಶ ಇದೆ. ಅದು ಅನಿತ್ಯ. ಒಂದಲ್ಲ ಒಂದು ದಿವಸ ನಾಶ ಆಗ್ಬೇಕು. ಇವತ್ತೋ 100 ವರ್ಷನೋ 1000 ವರ್ಷನೋ 1,00,000 ವರ್ಷಗಳಾದ್ರ ಮೇಲಾದ್ರೂ ಆ ವಸ್ತುಗಳು ನಾಶ ಆಗ್ಲೇಬೇಕು. ನಮಗೆ ಈ ದೇಹದ ನಾಶ ಆಗತ್ತೆ, ನಮಗೂ ನಾಶ ಇದೆ. ದುಃಖದ ಪ್ರಾಪ್ತಿ ಇದೆ, ದುಃಖದ ಪ್ರಾಪ್ತಿಯೂ ಒಂದು ವಿಧವಾದ ಜೀವನ ನಾಶವೇ. ಅಪೂರ್ಣತ, ಬಯಸಿದ್ದೆಲ್ಲವೂ ನಮ್ಮಲ್ಲಿ ಇಲ್ಲದೆ ಇರೋದು, ಇದು ಒಂದು ಥರದ ನಾಶವೇ, ಇದ್ರೂ ಇಲ್ಲದೆ ಇರೋ ಥರ. ಈ 4 ವಿಧವಾದ ನಾಶಗಳಿಂದ ರಹಿತನಾದವನು ಆ ಪರಮಾತ್ಮ. ಹಾಗಾಗಿ ಈ 4 ವಿಧವಾದ ನಾಶರಹಿತನಾದಂತಹ ಪರಮಾತ್ಮನೇ ನಮಗೂ ಈ ಜರೆ ಮರಣಗಳ ಸಂಪರ್ಕದಿಂದಾಗಿ ಬಹಳ ನೊಂದಿದ್ದೇವೆ, ಈ ಆಯಾಸವನ್ನು ನಮಗೆ ಪರಿಹಾರ ಮಾಡಿಕೊಡು. ವಚಸ್ಯುಪರತೆ ಪ್ರಾಪ್ಯೋ ಯಯೇಕೋ ಮನಸಾ ಸಹ ಅನಾಮ ರೂಪ ಚಿನ್ಮಾತ್ರ ಸಹ ಅವ್ಯಾನ್ನಃ ಸದಸತ್ಪರಃ. ಜಗತ್ತಿನಲ್ಲಿ ಕಾಣುವ ಪ್ರತಿಯೊಂದು ವಸ್ತುಗಳಿಗಿಂತ ಮಿಗಿಲಾದಂತಹ ಸ್ವರೂಪ ಆ ಪರಮಾತ್ಮನದ್ದು. ನಾವೆಲ್ಲ ದೊಡ್ಡ ಬಯಲು ಪ್ರದೇಶವನ್ನು ನೋಡ್ತೇವೆ. ದೊಡ್ಡ ಬಯಲು ಪ್ರದೇಶ, ದೊಡ್ಡ ಗುಡ್ಡಗಾಡುಗಳು, ಅಮೆಜಾನ್ ಅರಣ್ಯಗಳು, ನಮ್ಮ ಸಹ್ಯಾದ್ರಿ ಪರ್ವತದ ಶ್ರೇಣಿಗಳು, ನೂರಾರು ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ಅಲ್ಲೆಲ್ಲ ಆ ಮಣ್ಣಿನಿಂದಾಗಿ ದೊಡ್ಡ ದೊಡ್ಡ ಸಸ್ಯಗಳು, ವೃಕ್ಷಗಳು, ಮರಗಳು ಇವೆಲ್ಲವೂ ಬೆಳೆಯತ್ತೆ, ನೂರಾರು ವರ್ಷಗಳ ಕಾಲ ಇರತ್ತೆ. ಆದ್ರೆ ಅವೆಲ್ಲವೂ ಒಂದಲ್ಲ ಒಂದು ದಿವಸ ಕಾಲಾನುಕ್ರಮದಲ್ಲಿ ಎಲ್ಲವೂ ನಾಶವಾಗಿ ಹೋಗುತ್ತೆ. ಹಾಗೆ ನಾವೆಲ್ಲರೂ ಕೂಡ ಈ ಬ್ರಹ್ಮಾಂಡದಲ್ಲಿ ಒಂದಲ್ಲ ಒಂದು ದಿವಸ ಹುಡ್ತೇವೆ, ಮತ್ತೊಮ್ಮೆ ನಾಶವಾಗ್ತೇವೆ. ನಮ್ಮಲ್ಲಿ ಶಾಶ್ವತ ಅನ್ನುವ ಭಾವನೆ ಬರಕೂಡದು. ಆದ್ರೆ ನೀನೇ ಈ ಎಲ್ಲವನ್ನ, ಹುಟ್ಟನ್ನ, ಮರಣವನ್ನ, ಸ್ಥಿತಿಯನ್ನ ತಂದು ಕೊಡುವನು. ನಿನಗೆ ಯಾವ ವಿಕಾರಗಳು ಇಲ್ಲ. ನಮ್ಮೆಲ್ಲರಿಂದ ಪೂರ್ತಿಯಾಗಿ ತಿಳಿಯಲಿಕ್ಕೆ ಆಗದೇ ಇರುವಂತಹ ಯಾವ ಪರಮಾತ್ಮನಿದೆಯೋ ನಿನಗೆ ನಮಸ್ಕಾರ.
ಯಸ್ಮಿನ್ನಿದಂ ಯತಶ್ಚೇದಂ ತಿಷ್ಠತ್ಯಪ್ಯೇತಿ ಜಾಯತೆ ಮೃಣ್ಮಯೇಷ್ವಿವ ಮೃಜ್ಜಾತಿ ತಸ್ಮೈ ತೇ ಬ್ರಹ್ಮಣೇ ನಮಃ. ಪರಮಾತ್ಮನಿಂದ ಇಡೀ ಜಗತ್ತು ಉತ್ಪತ್ತಿ ಆಗತ್ತೆ, ಸ್ಥಿತಿಯನ್ನು ಹೊಂದತ್ತೆ, ಲಯವನ್ನು ಹೊಂದತ್ತೆ. ಮಣ್ಣಿನಿಂದ ಇಡೀ ಜಗತ್ತಿನ ಉತ್ಪತ್ತಿ ಆಗತ್ತೆ, ಅಥವಾ ಆ ಕಾಡಿನಲ್ಲಿ ಬೆಳೆದಂತಹ ಮಣ್ಣಿನಿಂದ ದೊಡ್ಡ ದೊಡ್ಡ ಗಿಡ ಮರಗಳೆಲ್ಲ ಹುಟ್ಟತ್ತೆ, ಬೆಳೆಯತ್ತೆ, ನೂರಾರು ವರ್ಷಗಳ ಕಾಲ ಅಲ್ಲಿಯೇ ಇರತ್ತೆ, ಮತ್ತೆ ಒಂದು ದಿವಸ ಬಾಡಿ ಒಣಗಿ ಅಲ್ಲಿಯೇನೆ ಲೀನವಾಗಿ ಹೋಗತ್ತೆ. ಹಾಗೆ ನಾವೆಲ್ಲರೂ ಕೂಡ ಭಗವಂತನ ಅನುಗ್ರಹದಿಂದ ಹುಟ್ಟಿ ಅಲ್ಲಿಯೇ ನಾಶವಾಗುವಂತಹ ವ್ಯಕ್ತಿಗಳು. ಎಂದಿಗೂ ನಾಶವಿಲ್ಲದೆ ಇರುವಂತಹ ಗುಣಪೂರ್ಣನಾದ ಪರಮಾತ್ಮ ನೀನು ಒಬ್ಬನೇ, ಎಲ್ಲ ಕಡೆಯಲ್ಲಿದ್ದೀಯ, ಎಲ್ಲ ಕಡೆಯಲ್ಲಿದ್ದು ರಕ್ಷಣೆ ಮಾಡುವಂತ ನಿನಗೆ ನಮಸ್ಕಾರ. ಯನ್ನ ಸ್ಪೃಶಂತಿ ನವಿದುಹು ಮನೋ ಬುದ್ಧೀಂದ್ರಿಯಾಸವಃ ಅಂತರ್ಬಹಿಶ್ಚ ವಿದತಂ ವ್ಯೋಮವತ್ತಂ ನತೋಸ್ಮ್ಯಹಂ. ಎಲ್ಲಾದ್ರೂ ಒಂದು ಕಡೆಯಲ್ಲಿ ಇದ್ದೀ ಅಂತಾದ್ರೆ, ಹೀಗಿದ್ದೀ ಅಂತ ಯಾರಾದ್ರೂ ಹೇಳಿದರೆ ಹೀಗಿದ್ದಾನೆ ಇಲ್ಲಿದ್ದಾನೆ ಅಂತ ನಿನ್ನನ್ನು ನಾವು ತಿಳಿದುಕೊಳ್ಳಬಹುದು. ಆದ್ರೆ ಎಲ್ಲ ಕಡೆಯಲ್ಲಿ ಇರುವಂತಹ, ನಮ್ಮ ಬುದ್ಧಿ ಇಂದ್ರಿಯಗಳಿಗೆ ಗೋಚರನಾಗದೇ ಇರುವಂತಹ, ನಮ್ಮ ಎಲ್ಲ ಇಂದ್ರಿಯಗಳಿಗೂ ಅಗೋಚರನಾಗಿದ್ದುಕೊಂಡು ನಮ್ಮಲ್ಲಿ ಪ್ರೇರಕನಾಗಿರುವಂತಹ ನಿನ್ನನ್ನ ನಾವು ಏನು ಅಂತ ಸ್ತೋತ್ರ ಮಾಡೋಣ. ನೀನು ಎಲ್ಲರಿಂದಲೂ ಅಗೋಚರನಾದವನು, ಪೂರ್ತಿಯಾಗಿ ತಿಳಿಯಲಿಕ್ಕಾಗದೇ ಇರೋನು ಅಂತಾನೆ ನಿನ್ನನ್ನ ಸ್ತೋತ್ರ ಮಾಡ್ತೇನೆ. ಅಂತಹ ನಿನಗೆ ನಮಸ್ಕಾರ ಅಂತ ಇಲ್ಲಿ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಅನೇಕ ಶ್ಲೋಕಗಳಿಂದಾಗಿ ಆ ಸಂಕರ್ಷಣ ರೂಪಿಯಾದ ಪರಮಾತ್ಮನ ಸ್ತೋತ್ರವನ್ನ ಈ ರಾಜನಿಗೆ, ಚಿತ್ರಕೇತು ರಾಜನಿಗೆ ನಾರದ ಮಹರ್ಷಿಗಳು ಉಪದೇಶ ಮಾಡ್ತಾರೆ. ಆ ಉಪದೇಶಗಳನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಆ ಭಗವಂತನಿಗೆ ಅರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರವು.